ಮಾಡಿಕೊಳ್ಳೋಣ. ಯೇಸಪ್ಪ, ನಮ್ಮನ್ನು ಬಹಳವಾಗಿ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರಗಳನ್ನ ಸಲ್ಲಿಸ್ತೇವೆ ಸ್ವಾಮಿ. ಸರ್ವಶಕ್ತನೇ, ಸರ್ವ ಸೃಷ್ಟಿಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರಗಳಪ್ಪ. ಹಾಲೆಲೂಯ ಕರ್ತನೆ, ನಿನ್ನನ್ನು ಆರಾಧಿಸ್ತೇವೆ, ಘನಪಡಿಸ್ತೇವೆ ಸ್ವಾಮಿ. ಅಪ್ಪ, ಇಜು ಮೂಲಕವಾಗಿದ್ದೇವರಪ್ಪ, ಜಾಯ್ನ್ ಆಗಿರುವಂತ ಪ್ರತಿಯೊಬ್ಬನು ಕೂಡ ಆಶೀರ್ವದಿಸ್ರಿ. ಪ್ರತಿಯೊಬ್ಬನು ಕೂಡ ಕರ್ತನಪ್ಪ ಇದ ರೀತಿ ಅಪ್ಪ ಬಲಗಳಿಂದ ಕರ್ತನ ತುಂಬಿಸ್ರಿ, ನಡೆಸೋದಕ್ಕಾಗಿ ಸ್ತೋತ್ರಗಳಪ್ಪ. ನಿನಗಾಗಿ ಕರ್ತನಪ್ಪ ನಿನ್ನ ಸತ್ಯವಾಕ್ಯಗಳನ್ನ ಅಪ್ಪ ತಿಳಿದುಕೊಳ್ಳುವಂತೆ ಅಪ್ಪ ನಿಂತೇನೆ ಸಹ ಮಾಡಬೇಕಾ ಕೇಳಿಕೊಳ್ಳುತ್ತಾ ಅದನ್ನೇ ಪವಿತ್ರಾತ್ಮನು ತಾನೇ ಅಪ್ಪ ವಾಕ್ಯವನ್ನು ಹೇಳಿಕೊಳ್ಳುತ್ತಾ ನಿಮ್ಮ ದಾಸನು ಕೂಡ ಆಶೀರ್ವದಿಸಿ ಬಲಪಡಿಸು ಸ್ವಾಮಿ. ನಾತ್ಮನ ಬಲಗಳಿಂದ ಕರ್ತನೆ ತುಂಬಿಸಿ ನಡೆಸೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಕ್ರಿಸ್ತನಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಥ್ಯಾಂಕ್ ಯು ರೂಪ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜಾನ ಇರುವಂತ ಎಲ್ಲ ದೇವರ ಮಕ್ಕಳಿಗೆ ಕ್ರಿಸ್ತನಾದ ಯೇಸು ನಾಮದಲ್ಲಿ ವಂದಿಸ್ತೇನೆ. ಈ ದಿನ ನಾವು 12ನೇ ಅಧ್ಯಾಯವನ್ನ ಧ್ಯಾನಿಸೋಣ. ಇವತ್ತಿನ ಅಂಶ ಕ್ರೈಸ್ತರ ಭರವಸೆ ಎಂಬುದಾಗಿ. ಕಳೆದ ಒಂದು ಪಾಠದಲ್ಲಿ ನಾವು ಕಲ್ತಿದ್ದು ಆ ಕೊನೆಯ ಭಾಗ, 3ನೇ ಭಾಗ ನಾವು ಕಲ್ತಿದ್ದು 5 ಭರವಸೆಗಳು ಅಂತ ಹೇಳಿ. ದೇವರ ಮಕ್ಕಳಾದ ನಮ್ಮಲ್ಲಿ ಇರ್ಬೇಕಾಗಿರುವಂತ ಆ 5 ಭರವಸೆಗಳು. ಈ ಒಂದು ಪಾಠ ಅಥವಾ ಈ ಒಂದು ಸಂದೇಶ ಕ್ರೈಸ್ತರ ಭರವಸೆ, ಆ 5 ಭರವಸೆಗಳನ್ನ ಆಳವಾಗಿ ವಾಕ್ಯದ ಆಧಾರದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಯಾಕಂದ್ರೆ ಯೇಸುವನ್ನ ನಂಬಿ ಕ್ರೈಸ್ತರಾಗಿರುವಂತ ಪ್ರತಿಯೊಬ್ಬರು ಕೂಡ ಈ 5 ಭರವಸೆಗಳನ್ನ ಹೊಂದಿರಲೇಬೇಕು. ಭರವಸೆ ಅಂದ್ರೆ ಪರಿಪೂರ್ಣವಾದ ನಂಬಿಕೆ, ಯಾವ ಸಂದೇಹವೂ ಇಲ್ಲದೆ ಪೂರ್ತಿಯಾಗಿ ನಾವು ನಂಬಬೇಕಾಗಿರುವಂತಹ 5 ವಿಷಯಗಳು. ಇದರಲ್ಲಿ ಒಂದರಲ್ಲಿ ನಮಗೆ ನಂಬಿಕೆ ಇಲ್ಲ ಅಂದ್ರೂ ಕೂಡ ನಾವು ಪೂರ್ಣ ಕ್ರೈಸ್ತರಾಗಲು ಸಾಧ್ಯವಿಲ್ಲ. ಅಷ್ಟು ಪ್ರಾಮುಖ್ಯ ಈ 5 ಭರವಸೆಗಳು. ಇವತ್ತಿನ ವಚನವನ್ನು ಓದೋದಾದ್ರೆ 1 ಯೋಹಾನ 5ನೇ ಅಧ್ಯಾಯ 9ರಿಂದ 15 ಸ್ಕ್ರೀನ್ ಮೇಲೇನೆ ಇದೆ, ಓದ್ತೀನಿ. ನಾವು ಮನುಷ್ಯರ ಸಾಕ್ಷಿಯನ್ನು ತೆಗೆದುಕೊಳ್ಳುತ್ತೇವಲ್ಲ, ದೇವರ ಸಾಕ್ಷಿಯು ಅದಕ್ಕಿಂತ ವಿಶೇಷವಾಗಿದೆ. ದೇವರು ಕೊಟ್ಟ ಸಾಕ್ಷಿ ಏನೆಂದರೆ, ಆತನು ತನ್ನ ಮಗನ ವಿಷಯದಲ್ಲಿ ಹೇಳಿದ್ದೆ. ದೇವರ ಮಗನಲ್ಲಿ ನಂಬಿಕೆ ಇಟ್ಟವನು ಆ ಸಾಕ್ಷಿಯನ್ನು ತನ್ನಲ್ಲೇ ಹೊಂದಿದ್ದಾನೆ. ದೇವರನ್ನು ನಂಬದವನು ಆತನನ್ನು ಸುಳ್ಳುಗಾರನನ್ನಾಗಿ ಮಾಡಿದ್ದಾನೆ. ಹೇಗೆಂದರೆ, ದೇವರು ತನ್ನ ಮಗನ ವಿಷಯವಾಗಿ ಹೇಳಿರುವ ಸಾಕ್ಷಿಯಲ್ಲಿ ಅವನು ನಂಬಿಕೆ ಇಡಲಿಲ್ಲ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು. ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ದೇವರ ಮಗನ ವಿಷಯದಲ್ಲಿ ಹೆಸರಿನಲ್ಲಿ ನಂಬಿಕೆ ಇಟ್ಟಿರುವವರಾದ ನಿಮ್ಮಲ್ಲಿ ನಿತ್ಯ ಜೀವ ಉಂಟೆಂದು ನಿಮಗೆ ಗೊತ್ತಾಗುವಂತೆ ಈ ಮಾತುಗಳನ್ನು ಬರೆದಿದ್ದೇನೆ. ಮತ್ತು ನಾನು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬುದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆತವೆಂಬುದು ನಮಗೆ ಗೊತ್ತಾಗಿದೆ. ಆಮೇಲೆ ಇಲ್ಲಿ ರಕ್ಷಣೆಯಿಂದ ಹಿಡಿದು ಒಂದು ಪ್ರಾರ್ಥನೆಗೆ ಉತ್ತರದಿಂದ ಹಿಡಿದು ದೇವ್ರು ನಮ್ಮನ್ನ ನಡೆಸುವುದರಿಂದ ಹಿಡಿದು ಪಾಪ ಕ್ಷಮಾಪಣೆಯಿಂದ ಹಿಡಿದು ಪ್ರತಿಯೊಂದು ವಿಷಯಗಳು ಕೂಡ ಅಷ್ಟು ಸಂಕ್ಷಿಪ್ತವಾಗಿ ಯೋಹಾನನು ಬರೆದಿರೋದನ್ನ ನಾವು ನೋಡ್ತೇವೆ. ಅಂದ್ರೆ ದೇವರ ಮಗನಾದ ಯೇಸು ಕ್ರಿಸ್ತನನ್ನ ನಂಬುವಂಥದ್ದು ಎಷ್ಟು ಪ್ರಾಮುಖ್ಯ ಎಂಬುದಾಗಿ. ಪರಿಚಯದಲ್ಲಿ ನಾವು ಕೆಲವು ವಿಷಯಗಳ ಕಡೆಗೆ ಗಮನ ಕೊಡುವಾಗ, ಭೂಮಿಯ ಮೇಲೆ ಯಾವುದೇ ನಾಯಕನು ತಾನು ದೇವರೆಂದು ಹೇಳಿಕೊಂಡಿಲ್ಲ ಅಂತ. ತುಂಬಾ ಜನ ಕೇಳೋ ಪ್ರಶ್ನೆ ಏನಂದ್ರೆ,
ಯೇಸು ತನ್ನನ್ನು ತಾನು ದೇವರು ಅಂತ ಎಲ್ಲಾದ್ರೂ ಹೇಳ್ಕೊಂಡಿದಾರಾ? ಎಲ್ಲಾದ್ರೂ ಬೈಬಲ್ ಅಲ್ಲಿ ಒಂದು ಕಡೆ ಆದ್ರೂ ತೋರಿಸಿ. ಯೇಸು ತನ್ನನ್ನು ತಾನು ದೇವ್ರಂತ ಎಲ್ಲೂ ಹೇಳ್ಕೊಂಡಿಲ್ಲ ಅಂದ್ಮೇಲೆ ನೀವ್ಯಾಕೆ ದೇವ್ರಂತ ನಂಬ್ತಿದ್ದೀರಾ ಅಂತ. ದೇವರ ಮಗನು ಅಂದ್ರೆ ಅವ್ರನ್ನೋದು ದೇವರು ಸೃಷ್ಟಿ ಮಾಡಿರುವ ಹಾಗೆ. ಆದಾಮನನ್ನ ದೇವರು ಸೃಷ್ಟಿ ಮಾಡಿ ಆದಾಮನು ದೇವರ ಮಗನಾದ ಅಂತ ಹೇಳಿ ಲೂಕನ ಸುವಾರ್ತೆಯಲ್ಲಿ ಇದೆ. ಸಂತತಿಯ ಬಗ್ಗೆ ಬರೆಯಲ್ಪಟ್ಟಾಗ ಕೊನೆಯದಾಗಿ ಆದಾಮನು ದೇವರ ಮಗನೆಂಬುದಾಗಿ. ಸೊ ಅದೇ ರೀತಿಯಲ್ಲಿ ನಾವೆಲ್ಲರೂ ಕೂಡ ಈಗ ನಾವ್ಯಾರು? ದೇವರ ಮಕ್ಕಳು. ಹಾಗೇನೆ ಯೇಸು ಕೂಡ ದೇವರ ಮಗನು ಎಂಬುದಾಗಿ, ಶ್ರೇಷ್ಠ ಮಗನು ಎಂಬುದಾಗಿ ಅಥವಾ ಹಿರಿಯ ಮಗನೆಂಬುದಾಗಿ ಹೇಳ್ತಿರ್ತಾರೆ. ಬೈಬಲಲ್ಲಿ ತನ್ನನ್ನು ತಾನು ದೇವರು ಅಂತ ಹೇಳ್ಕೊಂಡಿಲ್ಲ ಅನ್ನುವಂತಹ ವಿಚಾರದಲ್ಲಿ. ಅದರಲ್ಲೂ ಹೆಚ್ಚಾಗಿ ಮುಸ್ಲಿಮರು ಇದನ್ನ ವಾದ ಮಾಡೋದು ಜಾಸ್ತಿ. ಯಾಕಂದ್ರೆ ಮುಸ್ಲಿಮರು ಯೇಸುವನ್ನ ಒಂದು ಪ್ರವಾದಿಯಾಗಿ ಮಾತ್ರ ನೋಡ್ತಾರೆ. ಅನೇಕ ಪ್ರವಾದಿಗಳಲ್ಲಿ ಯೇಸು ಕೂಡ ಒಬ್ಬ ಒಳ್ಳೆ ಪ್ರವಾದಿ ಅಂತ ಹೇಳಿ. ಯೇಸುವಿನ ನಂತರ ಬಂದ ಆ ಮೊಹಮ್ಮದ್ ಅನ್ನುವಂಥ ಪ್ರವಾದಿಯೇ ಕೊನೆಯ ಪ್ರವಾದಿ. ಆತನ ನಂತರ ಬೇರೆ ಯಾವ ಪ್ರವಾದಿನೂ ಬರೋದಿಲ್ಲ ಎಂಬುದಾಗಿ ಅವ್ರು ನಂಬುವಂಥದ್ದು. ಆದ್ರೆ ಇಲ್ಲಿ ನಾವು ನೋಡುವಂತಹ ಪರಿಚಯದಲ್ಲಿ ಯೇಸು ಸ್ವಾಮಿ ಮಾತ್ರ ಅಲ್ಲ, ಯೇಸು ಸ್ವಾಮಿ ನಾನು ದೇವರು ಅಂತ ಹೇಳ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಬೇರೆ ಯಾವ ನಾಯಕನೇ ಆಗಲಿ, ಅವತಾರ ಹೊಂದಿರುವಂತವ್ರು, ನಾನು ದೇವರಾಗಿರೋರು ಮನುಷ್ಯನಾಗಿ ಅವತಾರಗಳಾಗಿ ಬಂದಿದೀವಿ ಅಂತ 9 ಅವತಾರ ಎತ್ತಿದವರಾಗ್ಲಿ, ಬೇರೆ ಯಾವ ದೊಡ್ಡ ನಾಯಕನೇ ಆಗ್ಲಿ ದೇವರಂತ ಯಾರು ಹೇಳ್ಕೊಂಡಿಲ್ಲ. ಆದಾಗ್ಯೂ ಈ ಒಂದು ಧರ್ಮದ್ರೋಹಿ ಮತ್ತು ಹುಚ್ಚು ಜನರಿದ್ದಾರೆ. ಪ್ರಸ್ತುತ ಅವರೆಲ್ಲರೂ ಕೂಡ ಸತ್ತಿದ್ದಾರೆ ಮತ್ತು ಇತರ ಎಲ್ಲ ಮನುಷ್ಯರಂತೆ ತಮ್ಮ ಸಮಾಧಿಗಳನ್ನು ಮಾತ್ರ ಬಿಟ್ಟಿದ್ದಾರೆ ಎಂಬುದಾಗಿ. ಅಂದ್ರೆ ಯೇಸುಸ್ವಾಮಿನ ವಿರೋಧ ಮಾಡಿದವರು, ಹುಚ್ಚರಾಗಿ ನಡ್ಕೊಂಡವರು, ಕ್ರೈಸ್ತರ ವಿರುದ್ಧವಾಗಿ ಇದ್ದವರು, ಮತ್ತೆ ಈ ಲೋಕದಲ್ಲಿ ಅವ್ರು ದೇವರಂತ ಅನ್ಕೊಂಡಿಲ್ಲ ಅಂದ್ರು ಹೇಳ್ಕೊಂಡಿಲ್ಲ ಅಂದ್ರು ಕೂಡ ದೇವರಾಗಿ ಆ ಸ್ಥಾನದಲ್ಲಿ ಇದೀವಿ ಅನ್ನೋ ರೀತಿಯಲ್ಲಿ. ಆದ್ರೆ ಅವರೆಲ್ಲರೂ ಸತ್ತಿದ್ದಾರೆ. ಈ ಲೋಕದಲ್ಲಿ ಹುಟ್ಟಿ ಇದುವರೆಗೂ ಬದುಕಿರೋರು, ಇನ್ಮೇಲೆ ಕೂಡ ಬದುಕೋರು ಯಾರು ಇಲ್ಲ. ಆದ್ರೆ ಸಾವೇ ಇಲ್ಲದಂತೆ ಜೀವಿಸ್ತಾ ಇರುವಂತವ್ರು ಯಾರು ಇಲ್ಲ. ಅವ್ರ ಸಮಾಧಿಗಳೇ ಸಾಕ್ಷಿಯಾಗಿದೆ ಅವ್ರು ಸತ್ತಿದ್ದಾರೆ ಅಂತ. ಆದ್ರೆ ಯೇಸು ಕ್ರಿಸ್ತನ ಆ ಹುಟ್ಟು 100 ವರ್ಷಗಳ ಮೊದಲು, ಅಂದ್ರೆ ಯೇಸು ಸ್ವಾಮಿ ಹುಟ್ಟೋದಕ್ಕೆ 100 ವರ್ಷಗಳ ಮುಂಚಿತವಾಗಿ ಆತನು ಎಲ್ಲಿ ಹುಟ್ಟುತ್ತಾನೆ ಮತ್ತು ಹೇಗೆ ಆತನು ಜನಿಸ್ತಾನೆಂಬ ಪ್ರವಾದನೆಗಳು ನುಡಿಯಲಾಗಿದೆ. ಬೇರೆ ಯಾವ ವ್ಯಕ್ತಿಯ ಬಗ್ಗೆಯೂ ಕೂಡ ಎಲ್ಲಿ ಹುಟ್ಟುತ್ತಾರೆ, ಹೇಗೆ ಜೀವಿಸ್ತಾರೆ, ಹೇಗೆ ಸಾಯ್ತಾರೆ, ಯಾರ ಬಗ್ಗೆಯೂ ಬರೆಯಲ್ಪಟ್ಟಿಲ್ಲ. ಹುಟ್ಟು, ಜೀವನ, ಸಾವನ್ನ ಜಯಿಸುವಂಥದ್ದು ಯಾರ ಬಗ್ಗೆನೂ ಬರೆಯಲ್ಪಟ್ಟಿಲ್ಲ, ಹೇಳಲ್ಪಟ್ಟಿಲ್ಲ ಮುಂಚಿತವಾಗಿ. ಆದ್ರೆ ಈ ಯೇಸು ಸ್ವಾಮಿ, ನೀನು ನಾನು ನಂಬ್ತಿರುವಂತ ಯೇಸು ಕ್ರಿಸ್ತನ ಬಗ್ಗೆ 100 ಸಾವಿರಾರು ವರ್ಷಗಳ ಹಿಂದೆನೆ ಬರೆಯಲ್ಪಟ್ಟಿದೆ, ಪ್ರವಾದನೆಯಾಗಿ ಹೇಳಲ್ಪಟ್ಟಿದೆ. ಆತನು ದೇವರು ಮತ್ತು ರಕ್ಷಕನು ಎಂಬ ಅಂಶಕ್ಕೆ ಸಾಕ್ಷಿಯಾಗಲು ಆತನ ಮರಣ ಮತ್ತು ಪುನರುತ್ಥಾನವನ್ನು ಈಗಾಗಲೇ ಪ್ರವಾದಿಸಲಾಗಿದೆ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನದಲ್ಲಿ ತೋಮನು ಆತನಿಗೆ ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಯಾರು ಹೇಳಿದ್ದು? ತೋಮ. ತೋಮ ಯಾರು? ಯೇಸುವಿನ 12 ಮಂದಿ ಶಿಷ್ಯರಲ್ಲಿ ಒಬ್ಬ ಶಿಷ್ಯ. ತೋಮನೇ ಯೇಸು ಜೊತೆ 3 ವರ್ಷ 3.5 ವರ್ಷ ಇದ್ದವನು, ಯೇಸುವನ್ನ ಹತ್ತಿರದಿಂದ ನೋಡಿದವನು. ಯೇಸು ಸತ್ತು ಸಮಾಧಿ ಸೇರಿದ ಮೇಲೆ ಅವರ ನಿರೀಕ್ಷೆ ಸ್ವಲ್ಪ ಕುಂದೋಯ್ತು, ನಂಬಿಕೆ ಕುಂದೋಯ್ತು. ಆದ್ರೆ ಶಿಷ್ಯರಿಗೆ ಕಾಣಿಸ್ಕೊಂಡಾಗ ತೋಮ ಇರ್ಲಿಲ್ಲ. ಅವನಾದ್ಮೇಲೆ ಬರ್ತಾನೆ, ಯೇಸುಸ್ವಾಮಿ ಬಂದು ಹೋದ್ಮೇಲೆ ಶಿಷ್ಯರೆಲ್ಲ ಹೇಳ್ತಾರೆ, ನಾವ್ ಯೇಸುವನ್ನ ನೋಡಿದ್ವಿ, ಯೇಸು ಬಂದಿದ್ರು, ನಮ್ಮೆಲ್ಲರ ಸಂಗಡ ಮಾತನಾಡಿದ್ರು ಅಂದ್ರೆ ಅವ್ನು ನಂಬಲ್ಲ. ಇಲ್ಲ, ನಾನ್ ನೇರವಾಗಿ ನೋಡಿದ್ರೆ ಮಾತ್ರನೇ ನಂಬ್ತೀನಿ. ಯೇಸು ಪುನರುತ್ಥಾನವಾಗಿರೋದನ್ನ ನಾನು ನಂಬಬೇಕು ಅಂದ್ರೆ
ನೇರವಾಗಿ ನಾನು ನೋಡ್ಬೇಕು ಯೇಸುವನ್ನು, ಆತನ ಗಾಯಗಳಲ್ಲಿ ನನ್ನ ಬೆರಳನ್ನಿಟ್ಟು ನೋಡ್ಬೇಕು ಅಂತ ಹೇಳಿ. ಅಲ್ಪ ವಿಶ್ವಾಸಿಯಾದ ತೋಮನು ಕೂಡ ಯೇಸ್ವಾಮಿ ಮತ್ತೊಂದ್ಸಲಿ ಕಾಣಿಸ್ಕೊಳ್ತಾನೆ. ಯಾಕಂದ್ರೆ ಅವನು ತುಂಬಾ ಮುಖ್ಯ ಶಿಷ್ಯ, ಭಾರತಕ್ಕೆ ಸುವಾರ್ತೆ ತರಬೇಕಾಗಿರುವಂತ ಶಿಷ್ಯನಾಗಿದ್ದ. ಆ ಶಿಷ್ಯನ್ ಹೇಳ್ತಾ ಇರೋದು ನನ್ನ ಸ್ವಾಮಿ, ನನ್ನ ದೇವರು ಅಂತ ಹೇಳಿ. ಯೇಸುವನ್ನ ದೇವರು ಅಂತ ಪ್ರಥಮ ಶಿಷ್ಯರಾಗಿರುವಂತವರೇ ಹೇಳ್ತಿದಾರೆ ಅಂದ್ರೆ, ಈಗಿರುವಂತವ್ರು 2000 ವರ್ಷಗಳ ನಂತರ ಹುಟ್ಟಿರೋರು ಈಗ ಯೇಸು ದೇವರು ಅಲ್ಲ ಅಂತ ಹೇಳ್ತಿದ್ದಾರೆ ಅಂದ್ರೆ ಯಾರ ಮಾತನ್ನ ನಂಬೇಕಾಗಿರೋದು? ಯೇಸು ಸತ್ತು ಎದ್ದು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಶಿಷ್ಯರು ಹೇಳ್ತಿದ್ದಾರೆ. 500ಕ್ಕೂ ಹೆಚ್ಚಿನ ಜನರು ನೋಡಿದವರು ಹೇಳಿದ್ದಾರೆ. ನೇರವಾಗಿ ನೋಡಿದವರು ಆತನ ಪುನರುತ್ಥಾನವನ್ನ, ಆತನ ಮರಣವನ್ನ, ಪುನರುತ್ಥಾನವನ್ನ ಹತ್ತರಿಂದ ನೋಡಿದವ್ರು ಹೇಳ್ತಿದ್ದಾರೆ. ಅವ್ರ ಮಾತನ್ನ ನಾವು ನಂಬೇಕಾ? ಅದ್ರ ಬಗ್ಗೆ ಏನು ಗೊತ್ತೇ ಇಲ್ದಿರುವವರು ಹೇಳ್ತಿರುವಂತ ಮಾತುಗಳನ್ನ ನಾವು ನಂಬೇಕಾ? ಶಿಷ್ಯರೆಲ್ಲರೂ ಯೇಸುವನ್ನ ದೇವರಂತ ನಂಬುದ್ರಲ್ವಾ? ಅವ್ರು ಯಾರು? ಯಹೂದ್ರು. ಯಹೂದ್ರು ಯಾರು? ಯೆಹೋವನನ್ನ ಬಿಟ್ಟು ಬೇರೆ ಯಾರನ್ನು ದೇವರಂತ ಅವ್ರು ನಂಬೋದಿಲ್ಲ. ಈಗ ಹೇಗೆ ಮುಸ್ಲಿಮರು ಅಲ್ಲಾನ ಬಿಟ್ಟು ಬೇರೆ ಯಾರನ್ನು ದೇವರಂತ ನಂಬಲ್ವೋ, ಅದು ಯಹೂದ್ರಿಂದ ಬಂದದ್ದೇ ಅವರಿಗೆ. ಸೊ ಶಿಷ್ಯರೆಲ್ಲರೂ ಕೂಡ ಯಹೂದ್ರೇ ಅಲ್ವಾ? ಅವರಲ್ಲಿ ಯಾರು ಅನ್ಯರು ಇರ್ಲಿಲ್ಲ. ಅವರೆಲ್ಲರೂ ಕೂಡ ಯೇಸುವನ ಕ್ರಿಸ್ತನಾಗಿ, ಯೇಸುವನ ದೇವರಾಗಿ, ಯೇಸು ಹೆಸರಲ್ಲೇ ನಂಬಿಕೆ ಇಡಬೇಕು, ಯೇಸು ಹೆಸರಲ್ಲೇ ರಕ್ಷಣೆ ಇದೆ, ಯೇಸುವೆ ನಮ್ಗೆ ನಿತ್ಯ ಜೀವ, ಯೇಸುವೆ ನಮ್ಗೆ ಪುನರುತ್ಥಾನ ಅಂತ ಸಾರಿ ಸಾರಿ ಹೇಳ್ತಿದ್ದಾರೆ. ಆ ಯಹೂದ್ಯ ಶಿಷ್ಯರಲ್ಲಿ ಯಾರಾದ್ರೂ ಒಬ್ಬರು ಯೆಹೋವನ ಬಗ್ಗೆ ಹೇಳಿದ್ರ? ಕ್ರಿಸ್ತನೇ ಮುಖ್ಯ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ದೇವರು ಕ್ರಿಸ್ತನ ರೂಪದಲ್ಲಿ ಬಂದಿದ್ದಾನೆ ಅಂತ ಅವ್ರು ಅರ್ಥ ಮಾಡ್ಕೊಂಡ್ರು. ಅದಕ್ಕೆ ತೋಮನು ಕೂಡ ಯೇಸುವನ ದೇವರಂತ ಹೇಳ್ತಿರೋದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೋಷವಿಲ್ಲದೆ ಬೈಬಲ್ನ ಒಂದೇ ಒಂದು ಗುಡಿಸು, ಒಂದು ಕಾಮ ಆಗ್ಲಿ, ಒಂದು ಗುಡಿಸಾಗ್ಲಿ ನೆರವೇರದೆ ಬಿಡಲ್ಪಟ್ಟಿಲ್ಲ ಅಂತ ಹೇಳ್ಬಿಟ್ಟು ಯೇಸು ಪುನರುತ್ಥಾನಗೊಂಡು ಎಲ್ಲಾ ವಿಶ್ವಾಸಿಗಳು ಮತ್ತು ಸಭೆಗಳ ಮೇಲೆ ಆಳ್ವಿಕೆ ನಡೆಸುತ್ತಾ ಇದ್ದಾನೆ ಈಗಲೂ ಕೂಡ. ಯೇಸು ಸತ್ತು ಸಮಾಧಿಯಲ್ಲಿ ಇದ್ದಿದ್ರೆ ನಾವ್ ಯೇಸುವನ್ನ ನಂಬುವ ಅವಶ್ಯಕತೆ ಇರಲಿಲ್ಲ. ಇವತ್ತು ಯೇಸುನ ನಾವು ನಂಬ್ತಿರೋದು ಆತ ಸತ್ತು ಮರಣವನ್ನ ಜಯಿಸಿದಾನೆ. ಯಾವ ಕೆಲಸವನ್ನ ಜನರು ಜಯಿಸಕ್ಕಾಗಲ್ಲೋ ಅದನ್ನ. ಅಂದ್ರೆ ಒಂದು ರಿಸರ್ಚ್ ಹೇಳುತ್ತೆ, ಮರಣವನ್ನ ಜಯಿಸಬೇಕು ಅಂತ ಹೇಳ್ಬಿಟ್ಟು. ಆ ದೊಡ್ಡ ದೊಡ್ಡ ಶ್ರೀಮಂತರ ಆಸೆ, ಬೇರೆ ಬೇರೆ ದೇಶಗಳಲ್ಲಿರುವಂತಹ ದೊಡ್ಡ ದೊಡ್ಡ ಶ್ರೀಮಂತರ ಆಸೆ ಏನಂದ್ರೆ ಮರಣವನ್ನ ಜಯಿಸಬೇಕು ಅಂತ ಹೇಳಿ. ಅಷ್ಟು ದುಡ್ಡು ಇಟ್ಕೊಂಡು ಕೂಡ ನಾವು ಸಾಯ್ತಿದೀವಿ ಅಂದ್ರೆ ಹೇಗಿದನ್ನೆಲ್ಲ ನಾವು ಅನುಭವಿಸೋದು? ಇಷ್ಟೆಲ್ಲ ದುಡ್ಡು ಸಂಪಾದನೆ ಮಾಡಿ, ಆ ದುಡ್ಡು ಸಂಪಾದನೆ ಮಾಡಕ್ಕೆ 30-40 ವರ್ಷ ಕಳೆದು ಬಿಟ್ಟಿರ್ತೀವಿ. ಇನ್ನು 10-15-20 ವರ್ಷದಲ್ಲಿ ಸಾಯ್ತಿದೀವಿ. ಸಂಪಾದನೆ ಮಾಡಿದ್ದೇನು ನಾವು ಅನುಭವಿಸಕ್ ಆಗ್ತಿಲ್ವಲ್ಲ. ಯಾಕಾಗ್ತಿಲ್ಲ ಅಂದ್ರೆ ಈ ಮರಣದಿಂದ. ಮರಣವನ್ನೇ ಜಯಿಸ್ಬಿಟ್ರೆ ಅಂತ ಹೇಳಿ ಪ್ರತಿಯೊಬ್ಬ ಕೋಟ್ಯಾಧಿಪತಿಗಳ ಆಸೆ ಮರಣವನ್ನ ಜಯಿಸ್ಬೇಕು ಅಂತ. ಅದಕ್ಕಾಗಿ ಏನೆಲ್ಲ ಮಾಡ್ಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಕೊಳ್ತಿದ್ದಾರೆ, ಸಾಯ್ದೇನೆ ಬದುಕ್ಬೇಕು ಅಂತ. ಸ್ಟೀಫೆನ್ ಹಾಕಿನ್ಸನ್ ಅಂತ ಹೇಳಿ ಒಬ್ಬ ವಿಜ್ಞಾನಿ ಇದೆ, ಸತ್ತೋದವನು. ಕೈಕಾಲು ಎರಡೂ ಕೆಲಸ ಮಾಡಲ್ಲ, ಅವನಿಗೆ ಅಂಗವಿಕಲ. ಆದ್ರೆ ಅವನು ಸರ್ವಶ್ರೇಷ್ಠ ವಿಜ್ಞಾನಿಗಳಲ್ಲಿ ಒಬ್ಬನಾಗಿದ್ದ, ಸ್ಟೀಫೆನ್ ಹಾಕಿನ್ಸನ್ ಅಂತ ಹೇಳಿ. ಅವ್ರ ಅಪ್ಪ ಅಮ್ಮ ಕ್ರೈಸ್ತರಾಗಿದ್ರು, ಅವನ ಯೇಸುವನ್ನ ನಂಬಲಿಲ್ಲ. ಅವನು ಕೂಡ ಬದುಕಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದು. ಅವನು ಹೇಳಿದ್ದೇನು ಗೊತ್ತಾ? ಖಂಡಿತ ಮನುಷ್ಯನು 1000 ವರ್ಷಗಳು ಬದುಕಬಹುದು. ಹೇಗೆ ಬದುಕಬಹುದು ಅಂತ ಹೇಳಿದ್ರೆ, ಮನುಷ್ಯ ಅಂದ್ರೆ ಏನು? ನೆನಪುಗಳಲ್ವಾ, ಭಾವನೆಗಳು, ನೆನಪುಗಳು. ನಿನ್ನ ಹೆಸರೇನು, ನೀನ್ ಎಲ್ಲಿದೀಯಾ, ಎಲ್ಲಿ ಹುಟ್ಟಿದ್ದು, ಎಲ್ಲಿ ಬೆಳೆದು, ನೀವು ಅಪ್ಪ ಅಮ್ಮ ಯಾರು, ನಿನ್ ಫ್ರೆಂಡ್ಸ್ ಯಾರು, ಸ್ನೇಹಿತರು, ಆ ಸಂಬಂಧಿಕರು, ನೀನ್ ಮಾಡಿರೋ ಅಂದ್ರೆ ನಿನ್ನ ಜೀವನದಲ್ಲಿ ಏನ್ ನಡೀತೈತೆ, ಈಗೇನ್ ನಡೀತೈತೆ, ಈ ಎಲ್ಲ ನೆನಪುಗಳೇ ತಾನೇ ನಾವು. ಬೇರೆ ಏನಾದ್ರೂ ಇದೆಯಾ? ಈಗ ಆ ನೆನಪಿನ ಶಕ್ತಿನೇ ನಮ್ಗೆ ಹೋಗ್ಬಿಡ್ತು ಅಂತ ಹೇಳಿದ್ರೆ ನಾನು ಅನ್ನೋದೇ ಇರಲ್ವಲ್ಲ. ಹಾಗಾಗಿ ಅವ್ರು ಅನ್ನೋದೇನು ಗೊತ್ತಾ? ನಮ್ಮ ಮೆದುಳಲ್ಲಿ ಆ ಒಂದು ನೆನಪುಗಳಿರುತ್ತೆ.
ಆ ನೆನಪುಗಳನ್ನೆಲ್ಲ ಕಾಪಿ ಮಾಡಿದ್ರೆ ಅದನ್ನ ಬದುಕಿರುವಂತವರಲ್ಲಿ ಒಂದ್ ವೇಳೆ ಅದನ್ನ ಟ್ರಾನ್ಸ್ಫರ್ ಮಾಡಿಬಿಟ್ರೆ, ಈಗ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾ ಯವನಸರಾಗಿರ್ಬೇಕಾ, ಅವರಲ್ಲಿ ನಾವು ಅವರಲ್ಲಿರುವಂತ ನೆನಪುಗಳನ್ನ ತೆಗೆದ್ಬಿಟ್ಟು ಡಿಲೀಟು ಅಂತ ಇರುತ್ತಲ್ಲ, ಪೇಸ್ಟ್ ಡಿಲೀಟು ಅಂತ, ಆ ರೀತಿ ಮೊದಲು ಅವರಲ್ಲಿರುವಂತ ಎಲ್ಲ ನೆನಪುಗಳನ್ನ ಡಿಲೀಟ್ ಮಾಡಿಬಿಡ್ಬೇಕು. ಆಮೇಲೆ ಇವ್ರ ನೆನಪನ್ನ ಹಾಕ್ಬೇಕು. ಈಗ ಹೇಗೆ ಮೆಮೊರಿ ಕಾರ್ಡ್ ಅಲ್ಲಿ ಮೆಮೊರಿ ಫುಲ್ ಆದಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಹೊಸದಾಗ್ತೀವೋ, ಹಾಗೇನೆ ಈ ತರ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ತರ ಹೇಳಿರೋ ಅನೇಕ ವಿಜ್ಞಾನಿಗಳು ಇದನ್ನ ಹೇಳಿದ್ದಾರೆ. ಇದರ ಆಧಾರದಲ್ಲಿ ಒಂದು ಸಿನಿಮಾ ಕೂಡ ತೆಗ್ದಿದ್ದಾರೆ, ಪ್ರಾಜೆಕ್ಟ್ ಜೆಡ್ ಅಂತ ಹೇಳಿ ಆ ಸಿನಿಮಾ ಹೆಸರು. ಕೆಲವೆಲ್ಲ ಸೈಂಟಿಫಿಕಲ್ ಆಗಿ ಉಪಯೋಗವಾಗುವಂತವು ಇರುತ್ತೆ ಫಿಲಮ್ಸ್ ಅಲ್ಲಿ. ಒಂದ್ ವೇಳೆ ಸಮಯ ಇದ್ದಾಗ ಅದನ್ನ ನೋಡಿ, ಪ್ರಾಜೆಕ್ಟ್ ಜೆಡ್ ಅಂತ ಹೇಳಿ. ಸೊ ಅದರಲ್ಲಿ ಒಬ್ಬ ವಿಜ್ಞಾನಿ ಇದೇ ರೀತಿಯಲ್ಲಿ ಕಂಡಿಡಿದು ಅವನು ಮೊದಲೇ ಆಯ್ಕೆ ಮಾಡ್ಕೊಂಡಿರ್ತಾನೆ ಮನುಷ್ಯನನ್ನ. ಇವನ ಸತ್ತ ತಕ್ಷಣನೇ ಇವನಲ್ಲಿರುವಂತಹ ಆ ಒಂದು ಡಾಟಾ ಅಂದ್ರೆ ಏನು, ಆ ನೆನಪುಗಳೆಲ್ಲ ಇನ್ನೊಬ್ಬರಿಗೆ, ಅವನು ಯಾರನ್ನ ಸೆಲೆಕ್ಟ್ ಮಾಡಿರ್ತಾನೋ ಅವನಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆಮೇಲೆ ಬೇರೊಂದು ದೇಹದಲ್ಲಿ ಇವನಾಗಿ ಬದುಕ್ತಾನೆ. ಮತ್ತೆ ಅವನ್ ಸಾಯಕ್ ಮುಂಚೆ ಇನ್ನೊಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾನೆ. ಅವನ್ ಸತ್ತ ತಕ್ಷಣನೇ ಆಕ್ಟಿವೇಟ್ ಆಗಿ ಬ್ರೈನು ಏನಾಗುತ್ತೆ, ಅದೆಲ್ಲ ಡಾಟಾ ಇನ್ನೊಂದು ಮೆದುಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಈ ರೀತಿ ಒಂಥರ ವಿಚಿತ್ರವಾಗಿತ್ತು ಅದು ನೋಡಿದಾಗ. ಮನುಷ್ಯ ಅಂದ್ರೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಮರಣವನ್ನ ಜಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ಈ ತರದೊಂದು ಫಿಲಂ ತೆಗೆದವ್ರ. ಆ ಫಿಲಂ ಕೊನೆಯಲ್ಲಿ ಮನುಷ್ಯರೆಲ್ಲ ಎಷ್ಟೆಲ್ಲ ಖರ್ಚು ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಸಾಯ್ದೆ ಬದುಕಬೇಕು, ಮರಣವನ್ನು ಜಯಿಸ್ಬೇಕು ಅಂತ ಹೇಳ್ಬಿಟ್ಟು ಇದೆ. ಯಾಕಿದನ್ನೆಲ್ಲ ಇಷ್ಟು ಆಳವಾಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಯೇಸು ಬಿಟ್ರೆ ಮರಣವನ್ನ ಜಯಿಸಿದವರು ಬೇರೆ ಯಾರು ಇಲ್ಲ, ಬೇರೆ ಯಾರು ಇರೋದು ಇಲ್ಲ. ಯೇಸುವೇ ಈ ಲೋಕದಲ್ಲಿ ಬಂದು ನಮ್ಮನ್ನ ಮರಣದಿಂದ ಎಬ್ಬಿಸ್ಬೇಕೇ ವಿನಃ ನಾವು ಖಂಡಿತ ಎದ್ದೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಯೇಸು ನಂಬ್ತಾ ಇದೀವಿ ಅಂದ್ರೆ, ತುಂಬಾ ಜನ ಹೇಳೋದು ಅಕ್ಕಿ ಕೊಟ್ಟು ಕ್ರೈಸ್ತರಾಗಿ ಮತಾಂತರ ಮಾಡ್ತಾರೆ, ಬಟ್ಟೆ ಕೊಟ್ಟು ಮತಾಂತರ ಮಾಡ್ತಾರೆ, ದುಡ್ಡಿನ ಆಸೆಗೆ ಮತಾಂತರ ಮಾಡ್ತಾರೆ ಅಂತ. ಆತರ ಆಗ್ತಿದ್ದಾರೆ ಅಂದ್ರೂ ಕೂಡ ಅವ್ರು ಕ್ರೈಸ್ತರಲ್ಲ ಬಿಡಿ. ಹಣಕ್ಕೋಸ್ಕರ, ಆಸ್ತಿಗೋಸ್ಕರ, ದೇಹದಲ್ಲಿ ನಡೆದಂತ ಅದ್ಭುತಗಳಿಗೋಸ್ಕರ, ಸ್ವಸ್ಥತೆಗಳಿಗೋಸ್ಕರ ಯೇಸುನ ನಂಬೋದಾದ್ರೆ ಅದು ರಕ್ಷಣೆಯ ನಂಬಿಕೆ ಅಲ್ಲವೇ ಅಲ್ಲ. ಅಂತವ್ರ ಸಭೆಯಲ್ಲಿ ಇರೋದಿಲ್ಲ, ಕ್ರಿಸ್ತನಿಗಾಗಿ ಜೀವಿಸೋದಿಲ್ಲ. ಯೇಸುವಿನ ನಿಮಿತ್ತ ಏನಾದ್ರೂ ಸಮಸ್ಯೆಗಳು ಬಂದಾಗ ಯೇಸುವನ್ನ ಬಿಟ್ಟು ಹೋಗ್ತಾರೆ. ಯೇಸ್ವಾಮಿಗೆ ಬಿತ್ತುವನ ಸ್ವಾಮಿ ಹೇಳಿಲ್ವಾ, ದಾರಿ ಮಗ್ಲಲ್ಲಿ ಬಿದ್ದಿರುತ್ತೆ, ಪೊದೆಗಳಲ್ಲಿ, ಬಂಡೆ ಮೇಲೆ ಬಿದ್ದಿರುತ್ತೆ. ಅವರೆಲ್ಲರೂ ನಾವೇ ಬಲವಾದ ಶಿಷ್ಯರು, ನಮ್ಮಷ್ಟು ನಂಬಿಕೆನೆ ಬೇರೆ ಯಾರಿಗೂ ಇಲ್ಲ, ನಮ್ಮಷ್ಟು ಭಕ್ತಿ ಬೇರೆ ಯಾರಿಗೂ ಇಲ್ಲ ಅಂತ ಬಿಟ್ಟು ಪ್ರಾರ್ಥನೆ ಮಾಡೋದೇನು, ವಾಕ್ಯ ಓದೋದೇನು, ಸ್ಟಾರ್ಟಿಂಗ್ ಅಲ್ಲೇ ಭಯಂಕರವಾದ ವಿಶ್ವಾಸಿಗಳಾಗಿ ತೋರಿಸ್ಕೊಳ್ತಾರೆ. ಸೇವಕರಾದ ನಮಗೆ ಒಂಥರ ನಾಚಿಕೆ ಆಗುತ್ತೆ ಅವ್ರು ಪ್ರಾರ್ಥನೆ ಮಾಡ್ಬೇಕಾದ್ರೆ, ಬೈಬಲ್ ಓದ್ಬೇಕಾದ್ರೆ, ಏನ್ ಇಷ್ಟೊಂದು ಪ್ರೇಯರ್ ಅಲ್ಲಿ ಇರ್ತಾರಲ್ಲ ಇವರು ಅಂತ. ಸ್ವಲ್ಪ ದಿನಾನೇ ಆಮೇಲೆ ಎಲ್ಲವನ್ನ ಬಿಟ್ಟು ಹೋಗ್ಬಿಡ್ತಾರೆ. ಕೊನೆಗೆ ಸಭೆನೂ ಯೇಸುನು ಬಿಟ್ಟು ಹೋಗ್ಬಿಡ್ತಾರೆ. ನಾನು ಹೇಳ್ತಿರೋದು, ಯೇಸುವನ್ನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂದ್ರೆ ಅವ್ರು ಕ್ರಿಸ್ತನಿಗಾಗಿ ಶಾಶ್ವತವಾಗಿ ಇರೋದಕ್ಕೆ ಆಗೋದೇ ಇಲ್ಲ ಅಂತ. ತೋಮ ಯೇಸುವನ್ನ ನೋಡಿದ್ಮೇಲೆ ಅವನು ಸಂಪೂರ್ಣ ತಿಳ್ಕೊಂಡ. ಯೇಸು ನಮ್ಮ ಮೇಲೆ, ಸಭೆ ಮೇಲೆ ಆಳ್ವಿಕೆ ಮಾಡ್ತಿದ್ದಾನೆ, ಅಧಿಕಾರ ನಡೆಸ್ತಿದ್ದಾನೆ. ಮತ್ತು ಈಗಲೂ ಸಹ ಆತನು ವಿಶ್ವ ಸಭೆಗಳು ಮತ್ತು ಎಲ್ಲಾ ರಾಷ್ಟ್ರಗಳನ್ನು ಸವಾರ್ಥ ಬೋಧನೆ ಮಾಡುತ್ತಿದ್ದಾನೆ ಎಂಬುದಾಗಿ. ಪ್ರಪಂಚದಲ್ಲಿರುವಂತ ಎಲ್ಲಾ ಸಭೆಗಳಿಗೆ, ಎಲ್ಲಾ ರಾಷ್ಟ್ರಗಳಿಗೆ, ದೇಶಗಳಿಗೆ ಯೇಸುವೆ ಸುವಾರ್ತೆ ಹರಡಿಸ್ತಿದ್ದಾರೆ. ನಂಬಿಕೆಯುಳ್ಳವರು ಹಲವಾರು ಭರವಸೆಗಳನ್ನು ಹೊಂದಿರಬೇಕು. ನಾವೇಸು ನಂಬ್ತಿದೀವಿ ಅಂದ್ರೆ ನಮ್ಮಲ್ಲಿ ಹಲವಾರು ಆ ಭರವಸೆಗಳನ್ನೋದು ಇರಬೇಕು. ಯಾಕೆ ಅಂತ ನಾವು ನೋಡುವಾಗ, ಈ ಲೋಕದಲ್ಲಿ ಸೈತಾನನಿದ್ದಾನೆ. ಅವನನ್ನ ದೆವ್ವ ಅಂತ ಹೇಳ್ಬೋದು, ದುರಾತ್ಮ ಅಂತ ಹೇಳ್ಬೋದು, ದುಷ್ಟಶಕ್ತಿ ಅಂತ ಹೇಳ್ಬೋದು. ಏನೇಕಾದ್ರೂ ಸೈತಾನನಿಗೆ ಸಂಬಂಧಪಟ್ಟಂತಹ ದುಷ್ಟ ಶಕ್ತಿಗಳು ಇದೆ. ಸೊ ಸೈತಾನನು ಅನುಮಾನಿಸುವ ಅಥವಾ ಅಲ್ಪ ವಿಶ್ವಾಸದಲ್ಲಿರುವ, ಸ್ಪಷ್ಟವಾಗಿ ದೇವರ ನಂಬದವರ ಮೇಲೆ ಅವನೇನ್ ಮಾಡ್ತಾನೆ, ದಾಳಿ ಮಾಡ್ತಾನೆ ಅನ್ನೋದು. ಸೈತಾನನು ಈಗ 1 ಪೇತ್ರ 5:7-8 ಹೇಳಿರುವ ಹಾಗೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ ಅಂತ. ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ.
ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆಂಬುದಾಗಿ ಇದೆ. ಯಾರನ್ನ ಹುಡುಕ್ತಾ ತಿರುಗೋ ಸೈತಾನ? ಅಲ್ಪ ವಿಶ್ವಾಸಿಗಳಿಗೆ, ಅನುಮಾನ ಇರೋರ್ಗೆ, ದೇವರ ಬಗ್ಗೆ ಸರಿಯಾಗಿ ನಂಬಿಕೆ ಇಲ್ದಿರೋರ್ಗೆ. ಸೊ ಇಲ್ಲಿ ಮುಖ್ಯ ಸಂದೇಶ ಏನು ಅಂದ್ರೆ ರಕ್ಷಣೆಯ ಭರವಸೆ ಎಂಬುದಾಗಿ ನೋಡ್ತೇವೆ. ಐದು ಭರವಸೆಗಳಿರ್ಬೇಕು ಮನುಷ್ಯನಿಗೆ ಅಂತ ನಾವು ಹೇಳಿದ್ವಿ, ಕ್ರೈಸ್ತರಿಗೆ. ಐದು ಭರವಸೆಗಳಲ್ಲಿ ಮೊದಲನೇದು ರಕ್ಷಣೆಯ ಭರವಸೆ. ತುಂಬಾ ಜನರಿಗೆ ರಕ್ಷಣೆ ಭರವಸೆ ಇಲ್ಲದೆ ಇದ್ದಾರೆ. ರಕ್ಷಣೆ ಅಂದ್ರೆ ಏನು, ರಕ್ಷಣೆ ಭರವಸೆ ಹೇಗೆ ನಮ್ಮ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಅನ್ನೋದು ಗೊತ್ತಿರಲ್ಲ. ಈ ಭರವಸೆ ಇಲ್ಲದಿದ್ರೆ ಎಲ್ಲವೂ ಅಲುಗಾಡುತ್ತದೆ. ಅಂದ್ರೆ ನಮ್ಮ ಜೀವನನೇ ಅಲುಗಾಡುತ್ತೆ, ಶೇಕ್ ಆಗುತ್ತೆ, ಯಾವುದು ಪ್ರಯೋಜನಕ್ಕೆ ಬರೋದಿಲ್ಲ. ಇಷ್ಟು ದಿನಗಳು, ಇಷ್ಟು ವರ್ಷಗಳು ನಾವು ಕ್ರೈಸ್ತರಾಗಿ ಇದ್ವಿ ಅಂದ್ರೂ ಕೂಡ ಹೇಳ್ಕೊಳಕ್ ಬಿಟ್ರೆ ರಕ್ಷಣೆ ಅನುಭವನೇ ನಮ್ಗೆ ಇರಲ್ಲ ಅಂತ. ಅದು ತನ್ನ ಸ್ವಾತಂತ್ರ್ಯಕ್ಕೆ ಹಣ ಪಾವತಿಸಿದ ಗುಲಾಮನಂತೆ, ಆದ್ರೆ ಇನ್ನೂ ಗುಲಾಮನಾಗೆ ಕೆಲಸ ಮಾಡುತ್ತಿರುವಂತೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಾವು ಸ್ವತಂತ್ರ ಪಡ್ಕೋಬೇಕು ಅಂತ, ನನಗೊಂದು ಸ್ವಾತಂತ್ರ್ಯ ಬೇಕು, ಫ್ರೀಡಮ್ ಬೇಕು ಅಂತ ದುಡ್ಡು ಕಟ್ಟಿರ್ತೀವಿ ಅನ್ಕೊಳ್ಳಿ. ದುಡ್ಡು ಕಟ್ಟಿ ಕೂಡ ನಾವು ಇನ್ನೂ ಗುಲಾಮರಾಗಿರುವಂತೆ ಇರುತ್ತೆ ಭರವಸೆ ಇಲ್ಲದ ಕ್ರೈಸ್ತರ ಜೀವನ. ಅಥವಾ ತನ್ನ ಸಾಲಗಳನ್ನು ತೀರಿಸಿದ ಆದರೆ ವಂಚಕನ ಒತ್ತಡದಿಂದ ತನ್ನ ಸಂಪತ್ತನ್ನು ಕಳೆದುಕೊಳ್ಳುವ ವ್ಯಕ್ತಿ ಅಂತ ಇದೆ ಎಂಬುದಾಗಿ. ಸಾಲ ತೀರಾದ್ಮೇಲೂ ಕೂಡ ಇನ್ನೂ ಅವ್ರಿಗೆ ಗುಲಾಮರಾಗಿರೋದು, ಅವನಿಗೆ ಒತ್ತೆ ಹಾಳಾಗಿರೋದು. ಯಾಕಂದ್ರೆ ನಮ್ಗೆ ಸರಿಯಾದ ಭರವಸೆ ಇರೋದಿಲ್ವಾ. ನಾನು ಸಾಲ ತೀರ್ಸಿದೀನಿ, ನಾನು ಇದಕ್ಕಾಗಿ ಹಣ ಕೊಟ್ಟಿದ್ದೀನಿ ಅಂತ ಆ ಹಕ್ಕು, ಆ ಒಂದು ಭರವಸೆ ನಮ್ಗೆ ಇಲ್ಲದೆ ಇರೋ ಕಾರಣ ನಾವಿನ್ನೂ ಗುಲಾಮರಂತೆ ಬದುಕ್ತಿರ್ತೀವಿ. ಸೊ ಇಲ್ಲಿ ನಾವು ನೋಡೋಣ ರಕ್ಷಣೆ ಭರವಸೆಯ ಬಗ್ಗೆ ಕೆಲವು ವಚನಗಳ ಆಧಾರದಲ್ಲಿ ನೋಡೋಣ. ಮೊದಲನೇದಾಗಿ ನೀವು ರಕ್ಷಣೆಯನ್ನು ಹೇಗೆ ಪಡೆಯುತ್ತೀರಿ ಎಂಬುದಾಗಿ. ರಕ್ಷಣೆ ನಾವು ಹೇಗೆ ಪಡ್ಕೊಳ್ತೀವಿ ಓದೋಣ. ರೂಪ ವಚನಗಳನ್ನು ಓದಿ ಸಹಾಯ ಮಾಡುತ್ತೆ. ಯೋಹಾನ 1:12. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಆಮೆನ್. ರಕ್ಷಣೆ ಹೇಗೆ ಹೊಂದಬೇಕು ಅಂತ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಒಂದೇ ದಾರಿ ಇರೋದು ಯೇಸುವನ್ನು ಅಂಗೀಕರಿಸೋದು. ಯಾರ್ಯಾರು ಆತನಲ್ಲಿ ನಂಬಿಕೆ ಇಡ್ತಾರೋ, ಆತನನ್ನ ರಕ್ಷಕನು ಕ್ರಿಸ್ತನು ಅಂತ ಅಂಗೀಕರಿಸ್ಕೊಳ್ತಾರೋ ಅವ್ರು ದೇವ್ರ ಮಕ್ಕಳಾಗ್ತಾರೆ ಅಂತ. ಬೇರೆ ದಾರಿ ಇಲ್ಲವೇ ಇಲ್ಲ. ರಕ್ಷಣೆ ಹೊಂದೋದಕ್ಕೆ ಒಂದೇ ಒಂದು ಮಾರ್ಗ, ಅದು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡೋದು ಅಂತ. ಹಾಗಾದ್ರೆ ಎರಡನೇ ಪಾಯಿಂಟ್, ನೀವು ರಕ್ಷಿಸಲ್ಪಟ್ಟಾಗ ಏನಾಗುತ್ತೆ ಅದು ಕೂಡ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ತುಂಬಾ ಮುಖ್ಯವಾದ ವಚನ ಯೋಹಾನ ಸುವಾರ್ತೆ 5:24 ಓದ್ಕೊಳ್ಳೋಣ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳುಹಿಸಿದ ಆತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾನೆ. ಆಮೆನ್. ಆಮೇಲೆ ಯೇಸು ಸ್ವಾಮಿನೇ ತನ್ನ ಬಾಯಿಂದ ಹೇಳ್ತಿರುವಂತ ಮಾತು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ ನನ್ನನ್ನು ಕಳಿಸಿದಾತನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಅಂತ. ಅಂದ್ರೆ ಯೇಸುವನ್ನ ನಂಬಿದ್ರೆ ರಕ್ಷಣೆ ಹೊಂದುತ್ತಾನೆ, ದೇವರ ಮಗನ ಆಗ್ತಾನೆ ಎಂಬುದಾಗಿ ವಚನ ಇದೆ, ಮೊದಲನೇದಾಗಿ ನೋಡಿದ್ದು. ಸೊ ಆ ರೀತಿ ಯಾರು ನಂಬ್ಕೊಂಡಿರ್ತಾರೋ ಅವರಲ್ಲಿ ನಿತ್ಯ ಜೀವ ಇದೆ ಅಂತ ಹೇಳ್ಬಿಟ್ಟು ಯೇಸು ಹೇಳ್ತಿರೋದು. ನಿಜ ನಿಜವಾಗಿ ಹೇಳ್ತೇನೆ, ಆತನಲ್ಲಿ ನಿತ್ಯ ಜೀವ ಇದೆ, ಅವನು ತೀರ್ಪಿಗೆ ಗುರಿಯಾಗೋದಿಲ್ಲ ಅಂತ. ಯೇಸುವನ್ನ ನಂಬದ್ಮೇಲೆ ತೀರ್ಪು ಮುಗೀತು ನಮಗೆ. ಯಾಕಂದ್ರೆ ನಾವು ಪಡ್ಬೇಕಾದಂತ ಕಷ್ಟ, ಅವಮಾನ, ಆ ನಿಂದೆ, ಆ ಶಿಕ್ಷೆ ಯೇಸು ಕ್ರಿಸ್ತನ್ ಪಡ್ಕೊಂಡಿರೋದ್ರಿಂದ ಈಗ ಕ್ರಿಸ್ತನೊಳಗಡೆ ನಾವು ಬರ್ತೀವಿ. ಯಾರ್ಯಾರು ಕ್ರಿಸ್ತನೊಳಗಡೆ ಇರ್ತಾರೋ
ಅವ್ರಿಗೆ ತೀರ್ಪು ಆಗೋದೇ ಇಲ್ಲ. ತೀರ್ಪು ಈಗಾಗಲೇ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಅನುಭವಿಸಿದ್ದಾನೆ ಅಂತ ಹೇಳ್ಬಿಟ್ಟು. ಮತ್ತು ಇರುವಂತದ್ದೇನೆಂದ್ರೆ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದಾರೆ ಎಂಬುದಾಗಿ ತುಂಬಾ ಮುಖ್ಯವಾದದ್ದು. 3 ರೀತಿಯಾದ ಮರಣವನ್ನ ನಾವು ನೋಡ್ತಾ ಇದ್ವಿ. ಖಂಡಿತ ಆತ್ಮಿಕ ಮರಣದಿಂದ ಪಾರಾಗಿ ಆ ಆತ್ಮಿಕ ಜೀವಕ್ಕೆ ಸೇರ್ತಾರೆ. ಶಾರೀರಿಕ ಮರಣದಿಂದ ಪಾರಾಗಿ ಸಂಪೂರ್ಣವಾಗಿ ದೇವರ ಕಡೆ ಸೇರ್ತಾರೆ. ಮತ್ತೆ ಒಂದು ಏನು ಈ ಒಂದು ಆತ್ಮಿಕ ಶಾಶ್ವತವಾದ ಮರಣದಿಂದ ಪಾರಾಗಿ ಒಂದು ಪರಲೋಕ ಎಂಬ ನಿತ್ಯ ಜೀವದ ಒಂದು ಸ್ಥಳಕ್ಕೆ ಸೇರ್ತಾರೆ ಎಂಬುದಾಗಿ. ಮರಣವನ್ನ ಪಾರ್ ಮಾಡೋದು ಸಾಧಾರಣವಾದ ವಿಷಯ ಅಲ್ಲ. ಯಾಕೆ ಯೇಸುವನ್ನು ನಾವು ನಂಬ್ತಿದೀವಿ? ಮರಣವನ್ನ ಜಯಿಸಲು, ಕ್ರಿಸ್ತನಂತೆ ಇರಲು, ಕ್ರಿಸ್ತನ ಜೊತೆಯಲ್ಲಿ ಇರಲು. ದೇವರ ಮಕ್ಕಳಾಗ್ತೀವಿ ನಾವು. ಯೇಸು ದೇವರ ಮಗನು. ಈಗ ನಾವು ದೇವರ ಮಕ್ಕಳಾಗ್ತೀವಿ ಅಂತ ಹೇಳಿದ್ರೆ ಮತ್ತೆ ಕ್ರಿಸ್ತನ ರಕ್ತದಲ್ಲಿ ನಾವು ಶುದ್ಧಿ ಆಗ್ತೀವಿ. ಪಾಪ ಮಾಡೋದಕ್ಕೂ ಮುಂಚೆ ಇದ್ದಂತ ಆದಾಮ ಅವರಂತೆ ನಾವು ದೇವರ ಜೊತೆಗೆ ಯಾವಾಗಲೂ ಅನ್ಯೋನ್ಯತೆಯಲ್ಲಿ ಇರಬಹುದು. ಇದು ರಕ್ಷಣೆ ಭರವಸೆ. ಯೇಸು ನಂಬಿದಿನ ನಾನು ಸಂಪೂರ್ಣ ರಕ್ಷಣೆ ಹೊಂದಿದ್ದೀನಿ ಅನ್ನೋದು. ಹಾಗಾದ್ರೆ ಯೇಸು ನಂಬಿದಾಗ ಆ ರಕ್ಷಣೆ ಅನ್ನೋದು ಹೊಂದ್ಕೊಂಡಾಗ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ನಿತ್ಯ ಜೀವ ಇರುತ್ತೆ. ತೀರ್ಪಿನಿಂದ ನಾವು ಪಾರಾಗ್ತೇವೆ ಮತ್ತು ಮರಣದಿಂದ ನಾವು ಪಾರಾಗ್ತೇವೆ ಅನ್ನುವಂತ ವಿಷಯಗಳು ನಮ್ಮ ಹೃದಯದಲ್ಲಿ ಇರಬೇಕು. ಯಾವಾಗ್ಲೂ ನೆನಪಲ್ಲಿ ಇಟ್ಕೋಬೇಕು. ನಾನು ಆಗ್ಲೇ ಹೇಳಿದಾಗೆ ನಾವು ಸಾಲ ತೀರಿಸಿದ್ಮೇಲೆ ಕೂಡ ಇನ್ನು ನಾನು ಸಾಲಗಾರ ಅನ್ನುವಂತ ಭ್ರಮೆಯಲ್ಲಿ ಇರ್ತೀವಿ. ಹಾಗೇನೆ ನಮ್ಮ ಎಲ್ಲ ಪಾಪ ಶಾಪಗಳು ಯೇಸು ಕ್ರಿಸ್ತನ್ ತೆಗೆದಾಕ್ಮೇಲೆ ಕೂಡ ಇನ್ನೂ ನಾನು ಪಾಪಿ ಅನ್ನುವಂತ ಹೇಳ್ಕೊತಿದೀವಿ. ಅಂದ್ರೆ ನೀನ್ ಯೇಸುವಿನ ಮರಣಕ್ಕೆ ಏನ್ ಗೌರವ ಕೊಡ್ತಾ ಇದೀಯಾ? ಯೇಸುವಿನ ರಕ್ತಕ್ಕೆ ನೀನ್ ಕೊಡ್ತಾ ಇರುವಂತ ಗೌರವ ಏನು? ಆ ಬೆಲೆ ಏನು? ಆ ನಿನ್ನ ಪ್ರಯಾಸದಿಂದ ಏನು ಪಾಪ ಕ್ಷಮಾಪಣೆ ಆಗಿಲ್ಲ. ನಿನ್ನ ಪ್ರಯಾಸದಿಂದ ಏನು ನೀನು ಈ ಶಾಪದಿಂದಲೋ ನರಕದಿಂದಲೋ ತಪ್ಪಿಸ್ಕೊಂಡಿಲ್ಲ. ನಿನ್ನ ಪ್ರಯತ್ನದಿಂದ ಒಳ್ಳೆತನದಿಂದ ಸೈತಾನ ಜಯಿಸಕ್ ಆಗಲ್ಲ. ಸೊ ಕ್ರಿಸ್ತನಿಂದಲೇ ನಮ್ಗೆ ಇದೆಲ್ಲ ಆಗಿರೋದು. ಮತ್ತೆ 1 ಪೇತ್ರ 2ನೇ ಅಧ್ಯಾಯ 24-25 ಮುಖ್ಯವಾದ ವಚನ ಓದ್ಕೊಳ್ಳೋಣ. ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಹೇರಿದನು. ಆತನ ಬಾಸುಂಡಗಳಿಂದ ನಿಮಗೆ ಗುಣವಾಯಿತು. ನೀವು ಕುರಿಗಳಂತೆ ದಾರಿ ತಪ್ಪಿ ತೊಳಲುವವರಾಗಿದ್ದೀರಿ. ಆದರೆ ಈಗ ನೀವು ತಿರುಗಿಕೊಂಡು ನಿಮ್ಮ ಆತ್ಮಗಳನ್ನು ಕಾಯುವ ಕುರುಬನು ಅಧ್ಯಕ್ಷನು ಆಗಿರುವ ಆತನ ಬಳಿಗೆ ಬಂದಿದ್ದೀರಿ. ಆಮೆನ್. ಸೊ ಇಲ್ಲಿ 24 ಹೇಳೋದೇನು? ನಾವು ಪಾಪದ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನೆಂಬುದಾಗಿ. ಆತನ ಬಾಸುಣಿಗಳಿಂದ ನಾವು ಗುಣವಾದೆವೆಂಬುದಾಗಿ. ನಾವು ನೀತಿವಂತರಾಗಿ ನೀತಿಗೆ ಜೀವಿಸ್ಬೇಕು ಅಂತ ಹೇಳಿ. ನೀತಿಗೆ ಯಾವುದು? ಯೇಸು. ನಾನೇ ಆ ಒಂದು ಏನು ನೀತಿ ಎಂಬುದಾಗಿ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿ ಅಂತ ಹೇಳಿದ್ರೆ ದೇವರ ರಾಜ್ಯಕ್ಕಾಗಿ ಕ್ರಿಸ್ತನಿಗಾಗಿ ನಾವು ತವಕ ಪಡಬೇಕು ಅಂತ ಹೇಳಿ. ನೀತಿ ಯಾರು? ಕ್ರಿಸ್ತನೇ. ಆ ಕ್ರಿಸ್ತನಲ್ಲಿ ಇರುವವರು ನೀತಿವಂತರಾಗಿರ್ತಾರೆ ಅಂತ ಹೇಳ್ಬಿಟ್ಟು. ಮತ್ತೆ 3ನೇದಾಗಿ ನಾವು ನೋಡುವಾಗ ರಕ್ಷಿಸಲ್ಪಟ್ಟವರು ಮತ್ತು ಯೇಸುವಿನ ನಡುವಿನ ಸಂಬಂಧವನ್ನು ಹೇಗೆ ವಿವರಿಸಲಾಗಿದೆ ಎಂಬುದಾಗಿ. ರಕ್ಷಣೆ ಹೊಂದಿದೀವಲ್ವ ನಾವೀಗ. ಹಾಗಾದ್ರೆ ನಮ್ಮ ಮತ್ತು ಕ್ರಿಸ್ತನ ನಡುವಣ ಸಂಬಂಧ ಏನು ಅಂತ ಹೇಳಿ ಯೋಹಾನ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ ತುಂಬಾ ಸ್ಪಷ್ಟವಾಗಿ ವಿವರಿಸುತ್ತೆ. 27-30 ಓದ್ಕೊಳ್ಳೋಣ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು. ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ. ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರೂ ನನ್ನ ಕೈಯೊಳಗಿಂದ ಕಸಕೊಳ್ಳರು. ನನ್ನ ತಂದೆಯು ನನಗೆ ಕೊಟ್ಟದ್ದು ಎಲ್ಲದಕ್ಕಿಂತ ದೊಡ್ಡದು. ಅದನ್ನು ತಂದೆಯ ಕೈಯೊಳಗಿಂದ ಯಾರೂ ಕಸಕೊಳ್ಳಲಾರರು. ನಾನು ತಂದೆಯು ಒಂದಾಗಿದ್ದೇವೆ ಅಂದನು. ನಾನು ತಂದೆ ಒಂದಾಗಿದ್ದೇವೆ ಅಂತ ಯಾರು ಹೇಳಕ್ಕಾಗುತ್ತೆ? ಅಂದ್ರೆ ನಾನು ದೇವರು ಒಂದೇ ಅಂತ ತಾನೆ ಅರ್ಥ. ಹಾಗಾದ್ರೆ ಯೇಸು ದೇವರು ಅಂತ ತಾನೆ. ಇಲ್ಲಿ ನಾವು ನೋಡೋದಾದ್ರೆ 27ರಿಂದ ಯೇಸುಸ್ವಾಮಿ ಹೇಳ್ತಿರೋದೇನು? ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ. ನಾನು ಅವುಗಳನ್ನು ಬಲ್ಲೆನು ಅಂತ. ಅವು ನನ್ನ ಹಿಂದೆ ಬರುತ್ತವೆ ಅಂತ ಹೇಳಿ. ಸಮಸ್ಯೆಗಳೇನೇ ಇರ್ಲಿ, ಕಷ್ಟಗಳೇನೇ ಇರ್ಲಿ, ಇಲ್ಲಿ ರಕ್ಷಿಸಲ್ಪಟ್ಟವರ ಮತ್ತು ಕ್ರಿಸ್ತನ ಸಂಬಂಧ ಏನು ಅಂದ್ರೆ ಕುರುಬ ಮತ್ತು ಕುರಿಗಳ ಸಂಬಂಧ. ಆ ಕುರಿಗಳು ಹೇಗೆ ಯಾವಾಗ್ಲೂ ಕುರುಬರ ಹಿಂದೆ ಹೋಗುತ್ತೋ ಹಾಗೆ ನೀನು ನಿಜವಾಗ್ಲೂ ರಕ್ಷಣೆ ಹೊಂದಿದ್ಯಾ, ರಕ್ಷಣೆ ಭರವಸೆ ನಿನಗಿದೆ ಅಂತ ಹೇಳಿದ್ರೆ ಎಲ್ಲ ಚೆನ್ನಾಗಿ ನಡೆದಾಗ ಮಾತ್ರ ನಾವ್ ಯೇಸುವಿನಿಂದ ಹೋಗೋದಲ್ಲ. ನಾವ್ ಅನ್ಕೊಂಡಂಗೆಲ್ಲ ಒಳ್ಳೇದ ನಡೀತಾ ಇರ್ಬೇಕಾದ್ರೆ ಯೇಸುವಿನಿಂದ ಹೋಗೋದಲ್ಲ. ಅದ್ ಯಾರಾದ್ರೂ ಹೋಗ್ತಾರೆ. ರಕ್ಷಣೆ ಹೊಂದದೇ ಇರೋರು ಕೂಡ ಹೋಗ್ತಾರೆ. ಒಳ್ಳೇದಾಗುತ್ತೆ, ಒಳ್ಳೇದ್ ಸಿಗುತ್ತೆ. ಆದ್ರೆ ಸಮಸ್ಯೆಗಳ ಮಧ್ಯೆನೂ ಯೇಸುವಿನಿಂದ ಹೋಗೋದು. ಯೇಸುನ್ ಬಿಟ್ರೆ ಬೇರೆ ದಾರಿನೇ ಇಲ್ಲ ಅನ್ನೋ ತೀರ್ಮಾನದಲ್ಲಿ ನಾವ್ ಇರ್ಬೇಕಾಗಿರೋದು. ಅಂತ ಭರವಸೆ ಇರುವಾಗ ಮಾತ್ರ ಆತನು ನಮ್ಮ ಆತ್ಮಗಳನ್ನು ಕಾಯುವ
ಅಧ್ಯಕ್ಷನಾಗಿ ಕುರುಬನಾಗಿ ಇರ್ತಾನೆಂಬುದಾಗಿ ಈಗಾಗಲೇ ನಾವು 1 ಪೇತ್ರ 2:25 ಓದ್ಕೊಂಡು. ಕೊನೆಯದಾಗಿ 4ನೇದಾಗಿ ನಾವು ನೋಡುವಾಗ ನಿಮ್ಮಲ್ಲಿ ಪುರಾವೆಗಳಿವೆ. ಅಂದ್ರೆ ರಕ್ಷಿಸಲ್ಪಟ್ಟಿರೋದಕ್ಕೆ ನಿಮ್ಮಲ್ಲಿ ಪುರಾವೆ ಏನು? ಇದೇ ಹೇಳೋದು ಆಧಾರ ಏನು? ನೀನ್ ನಿಜವಾಗ್ಲೂ ರಕ್ಷಣೆ ಹೊಂದಿದೆ ಅನ್ನೋದಕ್ಕೆ ಆಧಾರ ಏನು ಅಂದ್ರೆ 1 ಯೋಹಾನ 5:11-12 ಓದ್ಕೊಳ್ಳೋಣ. ಆ ಸಾಕ್ಷಿ ಯಾವುದೆಂದರೆ, ದೇವರು ನಮಗೆ ನಿತ್ಯ ಜೀವವನ್ನು ಅನುಗ್ರಹಿಸಿದನು, ಆ ಜೀವವು ಆತನ ಮಗನಲ್ಲಿ ಅದೇ ಎಂಬುದೇ. ಯಾವನು ದೇವರ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಉಂಟು, ಯಾವನು ದೇವರ ಮಗನನ್ನು ಅಂಗೀಕರಿಸಲಿಲ್ಲವೋ ಅವನಿಗೆ ಆ ಜೀವವಿಲ್ಲ. ತುಂಬಾ ಸ್ಪಷ್ಟ. ನೀನ್ ಯೇಸುನ ನಂಬಿದ್ಯಾ, ನೀನ್ ರಕ್ಷಣೆ ಹೊಂದಿದ್ಯಾ. ನೀನ್ ಯೇಸು ನಂಬಿಲ್ವಾ, ನೀನ್ ರಕ್ಷಣೆ ಹೊಂದಿಲ್ಲ. ನೀನ್ ಯೇಸು ನಂಬಿದ್ಯಾ, ನಿತ್ಯ ಜೀವ ಇದೆ. ಯೇಸು ನಂಬಿಲ್ವಾ, ನಿತ್ಯ ಜೀವ ಇಲ್ಲ. ಈಗ ಇಲ್ಲಿ ಜಾಯ್ನ್ ಆಗಿರುವಂತ ನಿಮ್ಗೆ ಕೇಳುವಂತ ಪ್ರಶ್ನೆ, ನೀನ್ ಯೇಸು ಕ್ರಿಸ್ತನನ್ನ, ಯೇಸುವೆ ಕ್ರಿಸ್ತನು ಅಂತ, ಯೇಸುವೆ ದೇವರು ಅಂತ ತೋಮನ ಹಾಗೆ ನಂಬ್ತಿದ್ಯಾ, ಖಂಡಿತವಾಗ್ಲೂ ನೀನು ರಕ್ಷಣೆ ಹೊಂದಿದ್ಯಾ. ಇನ್ಯಾವತ್ತು ನಿನ್ನ ರಕ್ಷಣೆ ಬಗ್ಗೆ ನೀನು ಅನುಮಾನ ಪಡಬೇಡ. ಇನ್ಯಾವತ್ತು ನೀನು ನಾ ರಕ್ಷಣೆ ಹೊಂದಿದ್ದೀನ, ನಿಜವಾಗ್ಲೂ ನಾನ್ ದೇವ್ರ ಮಗನ, ದೇವ್ರ ನನ್ನ ಜೊತೆ ಇದ್ದಾನಂತ ಯಾವತ್ತೂ ಕೂಡ ನೀನು ಡೌಟ್ ಪಡಬೇಡ ನೀನು. ದೇವ್ರ ನಾಮಕ್ಕೆ ಸ್ತೋತ್ರವಾಗ್ಲಿ. ಹಾಗಾಗಿ ನೀನು ರಕ್ಷಣೆ ಹೊಂದಿರುವಂತ ದೇವರ ಮಗನು, ದೇವರ ಮಗನಾಗಿ ಜೀವಿಸು. ಈ ಒಂದು ಮೊದಲನೇ ಭರವಸೆ ಬಲವಾಗಿ ಹಿಡ್ಕೊಂಡು, ಅದೊಂದು ದೊಡ್ಡ ಆಶೀರ್ವಾದ ನಮ್ಗೆ ದೇವ್ರು ಕೊಟ್ಟಿರೋದು. ಆ ಆಶೀರ್ವಾದದಲ್ಲಿ ನಾವು ಜೀವಿಸೋಣ. ಈ ವಾಕ್ಯದಿಂದ ದೇವ್ರು ನಮ್ಮೆಲ್ಲರನ್ನ ಬಲಪಡಿಸಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಸಂಜೆ ವೇಳೆಯಲ್ಲಿ ಈ ರೀತಿಯಾಗಿ ನಾವೆಲ್ಲರೂ ಕೂಡಿ ಬರುವಂತ ಕೃಪೆಯನ್ನು ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನ ಬಲಪಡಿಸಿರಿ ಸ್ವಾಮಿ, ನಿಮ್ಮ ಆತ್ಮನಿಂದ ತುಂಬಿಸಿರಿ ಸ್ವಾಮಿ. ದೇವರಲ್ಲಿ ಜಾಯ್ನ್ ಆಗಿರೋದು ಎಲ್ಲ ನಿನ್ನ ಮಕ್ಕಳನ್ನ ಆಶೀರ್ವಾದ ಮಾಡಿರಿ ಕಥ. ಹೌದು ಸ್ವಾಮಿ, ಕ್ರೈಸ್ತರ ಭರವಸೆಗಳ ಬಗ್ಗೆ ನಾವು ನೋಡ್ತಾ ಇದ್ವಿ. 5 ಭರವಸೆಗಳಲ್ಲಿ ಮೊದಲನೇ ಭರವಸೆ ರಕ್ಷಣೆಯ ಭರವಸೆ ಎಂಬುದಾಗಿ. ಅನೇಕ ಕ್ರೈಸ್ತರಿಗೆ ಇನ್ನೂ ರಕ್ಷಣೆಯ ಬಗ್ಗೆ ಅನುಮಾನಗಳಿವೆ, ಸಂದೇಹಗಳಿವೆ. ಅನೇಕ ದೇವರ ಸೇವಕರು ಕೂಡ ನಾ ರಕ್ಷಣೆ ಹೊಂದಿದ್ದೇನೆ ಇಲ್ವಾ ಅನ್ನುವಂತಹ ಬಲವಾದ ಭರವಸೆ ಇಲ್ಲದೆ ಸೈತಾನನಿಂದ ಶೋಧಿಸಲ್ಪಡ್ತಾ ಇದ್ದಾರೆ. ಕರ್ತನೆ, ಇಲ್ಲಿರುವಂತ ನಾವೆಲ್ಲರೂ ಕೂಡ ರಕ್ಷಣೆಯ ಭರವಸೆಯನ್ನ ಬಲವಾಗಿ ಹೊಂದಿರುವವರಾಗಿ ಇನ್ನು ನಿಮಗಾಗಿ ಸಾಕ್ಷಿಯಾಗಿ ಜೀವಿಸಲು ಸಹಾಯ ಮಾಡಿ. ಒಂದು ವೇಳೆ ಇಲ್ಲಿ ಜಾಯ್ನ್ ಇರುವಂತ ನಮ್ಮಲ್ಲಿ ಅಪ್ಪ ಅಲ್ಪ ವಿಶ್ವಾಸ ಅನ್ನೋದಿದ್ರೆ, ನಂಬಿಕೆ ಅನ್ನೋದಿದ್ರೆ, ಇನ್ನು ನಾವು ದೇವರ ಮಕ್ಕಳ ಅಲ್ವಾ ಅನ್ನುವಂಥದ್ದು ಇದ್ರೆ, ಈ ದಿನ ಈ ವಾಕ್ಯದ ಮೂಲಕ ನಮ್ಮನ್ನ ಗುಣಪಡಿಸಿರಿ. ಸಂಪೂರ್ಣವಾದ ಭರವಸೆಯ ಮಕ್ಕಳಾಗಿ, ಶಿಷ್ಯರಾಗಿ ನಾವು ಜೀವಿಸಲು ಕೃಪೆ ತೋರಿಸ್ರಿ. ಜಾಯ್ನ್ ಇರುವಂತ ಎಲ್ಲರ ಮೇಲೆ ನಿಮ್ಮ ಆತ್ಮನ ಹಿಡಿದು ಬರಲಿ. ವಾರವೆಲ್ಲ ನಡೆಸಲಿ. ಮುಂದಿನ ವಾರ ಮತ್ತೆ ಈ ರೀತಿ ಕೂಡಿ ಬರೋ ತನಕ ಜೊತೆ ಇರಿ. ಕ್ರಿಸ್ತನ ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್.